ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನರ್ಸರಿಯಿಂದ ತಂದಿರುವಂತಹ ಎಕ್ಸೋರಾ ಗಿಡವನ್ನು ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದು ನಾನು ಲಾಸ್ಟ್ ಟೈಮ್ ನರ್ಸರಿಗೆ ಹೋದಾಗ ತಂದಿರುವಂತಹ ಎಕ್ಸೋರಾ ಗಿಡ. ಮಳೆಗಾಲ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ಒಂದು ಸಲ ಗಿಡದ ತುಂಬ ಹೂ ಬಿಟ್ಕೊಂಡಿತ್ತು. ನಂತರ ಮಳೆ ಜಾಸ್ತಿ ಆಯ್ತಲ್ವ, ಹಾಗಾಗಿ ಹೂವಾಗುವುದು ಸ್ಟಾಪ್ ಆಗಿದೆ. ಈಗ ಇದರಲ್ಲಿ ಹೂವಾಗ್ತಾ ಇಲ್ಲ. ಇದು ನಾನು 2 ತಿಂಗಳ ಹಿಂದೆ ತೆಗೆದಿರುವಂತಹ ವಿಡಿಯೋ. ಈಗ ಗಿಡ ಹೂವು ಬಿಡುವುದನ್ನು ನಿಲ್ಲಿಸಿದ ನಂತರ ನಾನು ಇದನ್ನು ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ನರ್ಸರಿಯಿಂದ 200 ರೂಪಾಯಿಯಲ್ಲಿ ತಂದಂತಹ ಗಿಡ. ನೀವೀಗ ನೋಡ್ತಾ ಇರುವಂಥದ್ದು ಲೋಕಲ್ ಎಕ್ಸೋರಾ. ಇದು ಪಿಂಕ್ ಕಲರ್, ಹಾಗೆಯೇ ಇನ್ನೊಂದು ಯೆಲ್ಲೋ ಕಲರ್ ಇದೆ, ಹಾಗೆಯೇ ಇನ್ನೊಂದು ಆರೆಂಜ್ ಕಲರ್ನಲ್ಲಿ ಇದೆ. ಈ ಎಕ್ಸೋರಾ ಗಿಡಗಳನ್ನು ನಾವು ಯಾವ ಟೈಮ್ನಲ್ಲಿ ಬೇಕಾದರೂ ರೀಪಾಟಿಂಗ್ ಮಾಡ್ಕೊಳ್ಬಹುದು. ನಾನು ನರ್ಸರಿಯಿಂದ ಈ ಗಿಡವನ್ನು ತರುವ ಟೈಮಲ್ಲಿ ತುಂಬ ಚಿಕ್ಕ ಗಿಡ ಇತ್ತು. ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೇನೆ. ಹಾಗೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆಯೇ ನಾನು ತರುವಾಗ ಇದರಲ್ಲಿ ಒಂದು ಪಾಟ್ನಲ್ಲಿ ಒಂದೇ ಗಿಡ ಅಂದ್ಕೊಂಡು ತಗೊಂಡು ಬಂದಿದ್ದು. ಈಗ ನೋಡುವಾಗ ಅದರಲ್ಲಿ 2 ಗಿಡ ಇದೆ. ಹಾಗೆ ಪಾಟ್ ಚಿಕ್ಕದಾಗ್ತಾ ಬಂತು. ಬೇರುಗಳೆಲ್ಲ ಡ್ರೈನೇಜ್ ಹೋಲನ್ನು ಮೂಲಕ ಹೊರಗಡೆ ಬರ್ತಾ ಇವೆ. ಸೊ ಅದಕ್ಕೋಸ್ಕರ ಈಗ ರಿಪಾಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗಿಡ ದೊಡ್ಡದಾದ ನಂತರ ಪಾಟ್ ತುಂಬ ಚಿಕ್ಕದಾಗಿ ತೋರ್ತಾ ಇದೆ. ಅದರ ಬೆಳವಣಿಗೆಯೂ ಕೂಡ ಸ್ವಲ್ಪ ಕುಂಠಿತವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಈಗ ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ 2 ಗಿಡ ಇದೆ ನೋಡಿ. ಒಂದು ಗಿಡ ಸ್ವಲ್ಪ ದೊಡ್ಡ ಸೈಜ್ನಲ್ಲಿದೆ, ಇನ್ನೊಂದು ಗಿಡ ಸ್ವಲ್ಪ ಚಿಕ್ಕ ಸೈಜ್ನಲ್ಲಿದೆ. ನಾನೀಗ ಇದರಲ್ಲಿರುವ 2 ಗಿಡವನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು 2 ಪಾಟ್ನಲ್ಲಿ ಹಾಕಿ ಇಟ್ಕೊಳ್ತೇನೆ. ಆವಾಗ 2 ಗಿಡ ಸಿಕ್ಕ ಹಾಗೆ ಆಗ್ತದೆ. ಆದರೆ ಇದರಲ್ಲಿರುವ ಹಳೆಯ ಮಣ್ಣನ್ನು ಪೂರ್ತಿಯಾಗಿ ತೆಗೆದು ಗಿಡವನ್ನೊಮ್ಮೆ ಕ್ಲೀನ್ ಮಾಡಿ ಬೇರುಗಳನ್ನೆಲ್ಲ ತೊಳೆದು ಆನಂತರ ರೀಪಾಟಿಂಗನ್ನ ಮಾಡಿಕೊಳ್ಬೇಕಾಗುತ್ತೆ. ನೋಡಿ, ಇದರಲ್ಲಿ ನೋಡಿ ನೆಟ್ ಪಾಟ್ ಕೂಡ ಹಾಗೆ ಇದೆ. 2 ಗಿಡದಲ್ಲಿ ಸಪ್ರೇಟ್ ಆಗಿ ನೆಟ್ ಪಾಟ್ ಕೂಡ ಇದೆ. ಇದರಲ್ಲಿ ಗಿಡವನ್ನು ಕ್ಲೀನಾಗಿ ತೊಳೆದಿದ್ದೇನೆ. ಹಾಗೆಯೇ ಅದರಲ್ಲಿ ಇರುವ ನೆಟ್ ಪಾಟನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೇನೆ. ನೆಟ್ ಪಾಟನ್ನು ರಿಮೂವ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಯಾವುದಾದ್ರೂ ರೂಟ್ ಅಂದರೆ ಮದರ್ ರೂಟ್ ಕಟ್ಟಾಗಿ ಹೋದರೆ ಗಿಡ ಮತ್ತೆ ನಾವು ರೀಪಾಟಿಂಗ್ ಮಾಡಿದ ನಂತರ ಸತ್ತು ಹೋಗುವಂತಹ ಚಾನ್ಸಸ್ ಇರ್ತದೆ. ಅದಕ್ಕೆ ನೆಟ್ ಪಾಟನ್ನು ರಿಮೂವ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಈ ಚಿಕ್ಕ ಗಿಡದಲ್ಲೂ ಕೂಡ ನೆಟ್ ಪಾಟ್ ಇದೆ ನೋಡಿ. ಈ ನೆಟ್ ಪಾಟನ್ನೆಲ್ಲ ತೆಗೆದುಬಿಟ್ಟು ಈಗ ನಾನು ರೀಪಾಟಿಂಗ್ ಮಾಡ್ಕೊಳ್ತೇನೆ. ಹಾಗೆ ಇಲ್ಲಿ ಗಿಡವನ್ನು ಕೂಡ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಾ ಇದ್ದೇನೆ. ಯಾವುದಾದರೂ ಸತ್ತು ಹೋಗಿರುವಂತಹ ಕಡ್ಡಿಗಳಿದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ರೀಪಾಟಿಂಗ್ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಚಿಗುರು ಬರ್ತದೆ. ಸ್ವಲ್ಪ ಬೇಕಾದಷ್ಟು ಮಾತ್ರ ಕಟ್ ಮಾಡಿಕೊಂಡು ಗಿಡವನ್ನು ಟ್ರಿಮ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಪಾಟನ್ನೇ ತಗೊಂಡಿದ್ದೇನೆ. ಹಾಗೆ ಡ್ರೈನೇಜ್ ಹೋಲನ್ನು ಕೂಡ ತುಂಬ ದೊಡ್ಡದಾಗಿ ಸುಮಾರು ಡ್ರೈನೇಜ್ ಹೋಲ್ಗಳನ್ನು ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಅಡಿಗಡೆ ಕಾಯಿಯ ಸಿಪ್ಪೆಯನ್ನು ಹಾಕ್ಕೊಂಡು ನಂತರ 1 ಲೇಯರ್ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ದೊಡ್ಡ ಪಾಟೇನೆ, ಯಾಕೆಂದರೆ ಎಕ್ಸೋರಾ ಗಿಡ ಸ್ವಲ್ಪ ಬೇಗ ಬೆಳವಣಿಗೆ ಹೊಂದುವಂತಹ ಗಿಡ ಆದ್ದರಿಂದ ದೊಡ್ಡ ಪಾಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಲೇಯರ್ನಾಗುವಷ್ಟು ಮರಳು. ಎಕ್ಸೋರಾ ಗಿಡವನ್ನು ನೆಡುವಾಗ ಮರಳನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಯಾಕೆಂದರೆ ಮರಳಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇರುವುದರಿಂದ
ಎಕ್ಸೋರಾ ಗಿಡಕ್ಕೂ ಕೂಡ ನೀರು ಜಾಸ್ತಿ ಬೇಕಾಗ್ತದೆ, ಅದಕ್ಕೋಸ್ಕರ ಮರಳನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಲೇಯರ್ ಆಗುವಷ್ಟು ಕೌಡನ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ಮಳೆಗಾಲದಲ್ಲಿ ನಾವು ಗಿಡವನ್ನು ರೀಪಾಟಿಂಗ್ ಮಾಡಿಕೊಳ್ಳುವಾಗ ಅಥವಾ ಹೊಸ ಗಿಡವನ್ನು ನಟ್ಕೊಡುವಂತಹ ಟೈಮಲ್ಲಿ ಪುಡಿ ಆಗಿರುವಂತಹ ಕೌಡನ್ ಕಾಂಪೋಸ್ಟ್ ಸಿಗುವುದಿಲ್ಲ. ಸ್ವಲ್ಪ ಗಟ್ಟಿಯಾಗಿರುವಂತಹ ಕೌಡನ್ ಕಾಂಪೋಸ್ಟ್ ಸಿಗ್ತದೆ. ಅದಕ್ಕೋಸ್ಕರ ಕಾಂಪೋಸ್ಟನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ಇದು ಅದೇ ಪಾಟಿನಲ್ಲಿ ಇರುವ ಇನ್ನೊಂದು ಗಿಡ. ಈ ಗಿಡನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಹಾಗೆ ಇದೊಂದು ಗಿಡ ನೋಡಿ, ಇದು ಕೂಡ ಇದೇ ಪಾಟಿನಲ್ಲಿರುವ ಗಿಡದ ಒಂದು ಸ್ಟೆಮ್ ಕಟ್ಟಾಗಿದ್ದ ಟೈಮಲ್ಲಿ ಇದನ್ನು ನಾನು ಈ ಪಾಟಲ್ಲಿ ಹಾಕಿ ಇಟ್ಟಿದ್ದೆ. ಅದು ಕೂಡ ಗಿಡ ಚೆನ್ನಾಗಿ ಬಂದಿದೆ. ಅವೆರಡು ಗಿಡಗಳನ್ನು ಕೂಡ ಈಗ ಚಿಕ್ಕ ಚಿಕ್ಕ ಪಾಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಗಿಡವನ್ನು ನೆಟ್ಕೊಂಡು ಆದ ನಂತರ ಡ್ರೈನೇಜ್ ಹೋಲ್ನ ಮೂಲಕ ಹೊರಗೆ ಹೋಗುವಷ್ಟು ನೀರನ್ನು ಒಂದು ಸಲ ಹಾಕಿಬಿಟ್ರೆ ಆಯಿತು. ಮತ್ತೆ ಒಂದು ವಾರದ ನಂತರ ನೀರನ್ನು ಕೊಟ್ಟರೆ ಸಾಕಾಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಕ್ಸೋರಾ ಗಿಡವನ್ನು ಯಾವ ರೀತಿ ರೀಪಾಟಿಂಗ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.